ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ ಒಂದು 4 ದಿನ ಬಾಕಿ ಇದೆ. ಎಲ್ಲರೂ ತಯಾರಿಯನ್ನು ಚೆನ್ನಾಗಿ ಮಾಡ್ಕೋತಿದ್ದೀರಾ ಅಂದ್ಕೊತೀನಿ. ಇವತ್ತು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅತ್ಯಂತ ಪ್ರಮುಖವಾಗಿ ಇರುವಂಥ ಒಂದು ತಾಂಬೂಲದ ವಿಶೇಷತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ ಅಂದರೆ 2024ರಲ್ಲಿ ತಾಂಬೂಲದ ಜೊತೆಗೆ ಒಂದು ವಿಶೇಷ ಪದಾರ್ಥವನ್ನು ನಾವು ಸೇರಿಸಿ ಮುತ್ತೈದರಿಗೆ ಕೊಡೋದ್ರಿಂದ ನಮ್ಮಲ್ಲಿರುವಂಥ ಒಂದು ದಾರಿದ್ರ್ಯತೆ ಅನ್ನೋದು ಕಮ್ಮಿಯಾಗಿ ಮನೆಯಲ್ಲಿ ಒಂದು ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ. ಬನ್ನಿ, ಹಾಗಾದರೆ ಏನನ್ನು ನಾವು ತಾಂಬೂಲದಲ್ಲಿ ಸೇರಿಸಬೇಕು, ಜೊತೆಗೆ ಸಿಂಪಲ್ ಆಗಿ ನಾವು ತಾಂಬೂಲವನ್ನು ಹೇಗೆ ಕೊಡಬೇಕು, ಅಥವಾ ನೀವು ಅನುಕೂಲ ಇರೋರು ತಾಂಬೂಲವನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ತಾಂಬೂಲವನ್ನು ನಾವು ಇದೇ ಪ್ರಕಾರ ಕೊಡಬೇಕು ಅಂತ ಇದೆ. ಅದನ್ನು ನಾವು ತಪ್ಪಾಗಿ ಕೊಟ್ಟರೂ ಕೂಡ ಅದರಿಂದ ಯಾವುದೇ ರೀತಿಯಾದ ಫಲ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೇಳಿಸ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿ ಪೂಜೆಯನ್ನು ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವೋ ಅದೇ ಪ್ರಕಾರ ತಾಂಬೂಲವನ್ನು ನಾವು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಬರುವಂಥ ಮುತ್ತೈದೆಯರಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಯಾರಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಆ ತಾಯಿಗೆ ಕೊಡುವಂಥ ಒಂದು ಗೌರವವಾಗಿ ಸಂಕೇತವಾಗಿ ಈ ತಾಂಬೂಲವನ್ನು ನಾವು ಕೊಡ್ತೀವಿ. ಸೊ ಹಾಗಾಗಿ ಪ್ರತಿಯೊಂದು ಮುತ್ತೈದೆಯರನ್ನು ನೀವು ಗೌರವಯುತವಾಗಿ ಕಾಣಿ. ಅಂದರೆ ಏನು ಮಾಡ್ತೀರಾ, ಅಕ್ಕಪಕ್ಕದವ್ರನ್ನ ಕರೆದಿರ್ತೀರ, ಅದರಲ್ಲಿ ಯಾರೋ ಒಬ್ರಿಗೆ ನಿಮಗೆ ಇಷ್ಟ ಇರೋದಿಲ್ಲ, ಅವ್ರನ್ನ ನೀವು ಒಂದು ರೀತಿ ತಾತ್ಸಾರವಾಗಿ ನೋಡೋದು ಅಥವಾ ಇಷ್ಟಪಡೋರನ್ನ ಒಂದು ರೀತಿಯಾಗಿ ನೋಡೋದನ್ನ ದಯವಿಟ್ಟು ಮಾಡಬೇಡಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಿಂದ ದಿನ ಯಾರೇ ಹೆಣ್ಮಗು ನಿಮ್ಮ ಮನೆಗೆ ಬಂದರೂ ಅವರು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬರುವಂಥ ಮುತ್ತೈದೆಯರನ್ನ ಪ್ರಥಮ ಬಾರಿಗೆ ನೀವು ಒಂದೇ ಸಮನಾಗಿ ನೋಡಬೇಕು ಅಂತ ಹೇಳ್ತಾರೆ. ಯಾರಲ್ಲೂ ಭೇದ ಭಾವ ಮಾಡಬಾರ್ದು, ಯಾರನ್ನೂ ನೀವು ಒಂದು ರೀತಿಯಾಗಿ ಕಡೆಗಣಿಸಬಾರ್ದು. ಪ್ರತಿಯೊಬ್ಬರೂ ನೀವು ಗೌರವಯುತವಾಗಿ ಮಾತಾಡಿಸಿ, ಗೌರವಯುತವಾಗಿ ಅವ್ರನ್ನ ಕೂರಿಸಿ ನೀವು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು. ಅವತ್ತು ಬಂದಂಥ ಪ್ರತಿಯೊಂದು ಹೆಣ್ಮಕ್ಳಾಗಲಿ, ಒಂದು ಚಿಕ್ಕ ಮಗು ಆಗಲಿ, ಅಂದರೆ ಹೆಣ್ಣು ಚಿಕ್ಕ ಮಗು ಆಗಿದ್ರೂ ಪರವಾಗಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಲಕ್ಷ್ಮಿ ಕೂರಿಸಿರೋ ಸಮಯದಲ್ಲಿ ಯಾರೇ ಮನೆಗೆ ಬಂದರೂ ನೀವು ಅವ್ರನ್ನ ನೀವು ತಪ್ಪದೇ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ನೀವು ಕಳಿಸ್ಬೇಕಾಗತ್ತೆ. ಇನ್ನು ಬರುವಂಥ ಮುತ್ತೈದೆಯರಿಗೆ ನಾವು ಯಾವ ರೀತಿ ತಾಂಬೂಲವನ್ನು ಕೊಡಬೇಕು ಅನ್ನೋದಾದರೆ, ಮೊದಲಿಗೆ ಮಡ್ಲಕ್ಕಿ ರೂಪದಲ್ಲಿ ಕೊಡ್ತೀವಿ ಅಂತಂದರೆ ನೀವು ಸೀರೆ, ಬ್ಲೌಸು ಆ ಥರನೂ ಸೇರಿಸಿ ಕೊಡ್ಬೋದು. ಅಥವಾ ಸಿಂಪಲಾಗಿ ನಾನು ಕೊಡ್ತೀನಿ ಅನ್ನೋರು ಬ್ಲೌಸ್ ಪೀಸ್ ಜೊತೆ 2 ಎಲೆನ ಮುಖ್ಯವಾಗಿ ಇಡಿ, ಅದರಲ್ಲಿ ಅಡಿಕೆನ ಇಡಿ, ಅದು ಗುಂಡು ಅಡಿಕೆ ಆಗಿರ್ಬೋದು, ನಾರ್ಮಲ್ ಅಡಿಕೆಗಳಾಗಿರ್ಬೋದು, ಅದನ್ನು ಇಡಿ. ಜೊತೆಗೆ ತಪ್ಪದೆ ₹1 ಕಾಯಿನ್ ಅಂದರೆ ದಕ್ಷಿಣೆ ನೀವು ಎಷ್ಟಾದ್ರೂ ಇಡ್ಬೋದು, ಆದರೆ ಮಿನಿಮಮ್ ಅಂತ ₹1 ನೀವು ಇಡಬೇಕಾಗತ್ತೆ. ಅದ್ರ ಮೇಲೆ 2 ಬಾಳೆಹಣ್ಣನ್ನ ಇಡಿ, ಜೊತೆಗೆ 1 ತೆಂಗಿನಕಾಯಿನ ಇಡಿ, ನಂತರ ಬಳೆನ ಇಡಿ, ಅರಿಶಿನ ಕುಂಕುಮನ ಇಡಿ, 1 ಅರಿಶಿನದ ಕೊನೆ ಇಡಿ, ಮತ್ತು ಹೂವನ್ನ ಇಡಿ, ಒಂದು ಬೇರೆ ಥರ ಹಣ್ಣನ್ನು ಇಡಿ, ಯಾವುದಾದ್ರೂ ಸಿಂಪಲ್ ಆಗಿರ್ಬೋದು, ಅಥವಾ ಜೋಡಿ ಬಾಳೆಹಣ್ಣು ಇಟ್ಟಿದ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಅಕ್ಕಿ, 1 ಪ್ಯಾಕೆಟ್ ಮಾಡಿ ಇಟ್ಕೊಬಿಡಿ, 1 ಬೆಲ್ಲ, ಮತ್ತು 1 ಪುಟ್ಟದಾದ 1 ಕೊಬ್ಬರಿಯನ್ನು ಅರ್ಧ ಕಟ್ ಮಾಡಿ, ಅರ್ಧ ಕೊಬ್ಬರಿಗೆ ನೀವು ಸ್ವಲ್ಪ ಹುರುಗಡ್ಲೆನ ತುಂಬಿಸಿ. ಇಷ್ಟು ನೀವು ಮಡ್ಲಕ್ಕಿ ರೂಪದಲ್ಲಿ ಬರೋ ಮುತ್ತೈದರಿಗೂ ಕೊಡ್ಬೋದು. ಇದ್ರ ಜೊತೆ ನೀವು ಸೀರೆನ ಸೇರಿಸ್ಕೋಬೋದು, ಅಥವಾ ಕೆಲವರು ಬೆಳ್ಳಿ ವಸ್ತುಗಳನ್ನ ದಾನ ಮಾಡ್ತಾರೆ, ಬೆಳ್ಳಿ ವಸ್ತುಗಳನ್ನ ಇದಕ್ಕೆ ಸೇರಿಸ್ಕೋಬೋದು, ಅಥವಾ ಬೆಳ್ಳಿ ನಾಣ್ಯಗಳನ್ನ ನೀವು ಈ ಒಂದು ತಾಂಬೂಲದಲ್ಲಿ ನೀವು ಸೇರಿಸ್ಕೊಳ್ಬೋದು. ಇದರಲ್ಲಿ ನಾವು ತಾಂಬೂಲದಲ್ಲಿ ಜೋಡಿ ಬಾಳೆಹಣ್ಣನ್ನ ಮಿಸ್ ಮಾಡಬಾರ್ದು, ಎಲೆ ಅಡಿಕೆನ ಮಿಸ್ ಮಾಡಬಾರ್ದು, ಮತ್ತು ದಕ್ಷಿಣೆನ ಮಿಸ್ ಮಾಡಬಾರ್ದು. ನೀವು ಬ್ಲೌಸ್ ಪೀಸ್ ಕೊಟ್ಟಿಲ್ಲ ಅಂದರೂ ಎಲೆ ಅಡಿಕೆ 2 ಬಾಳೆಹಣ್ಣು ನೀವು ಮಿಸ್ ಮಾಡದೆ ಕೊಡಿ. ಜೊತೆಗೆ ಅರಿಶಿನ ಕುಂಕುಮವನ್ನು ಬಂದಂಥ ಮುತ್ತೈದೆಯರು ಅವರೇ ಅಲ್ಲೇ ನೀವೇ ಹಚ್ಚಿ, ಅಥವಾ ಅವರೇ ಹಚ್ಕೊಂಡ್ರೆ ಅಲ್ಲಿಗೆ ನೀವು ಒಂದು ಸಿಂಪಲ್ ಆಗಿ ಆದರೂ ತಾಂಬೂಲ ಕೊಟ್ಟಂಗೆ ಆಗುತ್ತೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಒಂದು ಗುರುವಿನ ಅನುಗ್ರಹ ಪಡೆಯೋದಕ್ಕಾಗಲಿ, ಅಥವಾ ಲಕ್ಷ್ಮಿಯ ಅನುಗ್ರಹ ಅಥವಾ ಶುಕ್ರಗ್ರಹನ ಅನುಗ್ರಹನ ಪಡಿಬೇಕು ಅಂದರೆ ಅವತ್ತಿನ ದಿನದಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಉರಿಗಡ್ಲೆಯಿಂದ ಮಾಡಿರುವಂಥ ಯಾವುದಾದ್ರು ಸ್ವೀಟು ಅಥವಾ ಕಡಲೆ ಹಿಟ್ಟಿಂದ ಮಾಡಿರುವ ಯಾವುದಾದ್ರು ಸ್ವೀಟನ್ನು ನೀವು ಅವತ್ತು ಬರುವಂಥ ಮುತ್ತೈದೆಯರಿಗೆ ಕೊಡೋದು ತುಂಬ ವಿಶೇಷ. ಅದರಲ್ಲೂ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇನ್ನೊಂದು ವಸ್ತುವನ್ನು ನಾವು ಪ್ರಮುಖವಾಗಿ ಸೇರಿಸ್ಕೋಬೇಕಾಗತ್ತೆ. ಏನಪ್ಪ ಅಂದರೆ ಪುಳಿಯೋಗರೆ. ಸಂಜೆ ಮಾಡಿದಂಥ ಪೂಜೆ ಅಂದರೆ 3ನೇ ಪೂಜೆ ಮಾಡೋ ಸಮಯದಲ್ಲಿ ಪುಳಿಯೋಗರೆನ ಮಾಡಿ ನೀವು ನೈವೇದ್ಯವನ್ನು ಮಾಡಿ, ಆ ಒಂದು ನೈವೇದ್ಯವನ್ನು ಬರುವಂಥ ಮುತ್ತೈದರಿಗೆ ಒಂದು ಸಣ್ಣ ಬೌಲಲ್ಲಿ ಹಾಕಿ ಈ ಒಂದು ತಾಂಬೂಲದ ಜೊತೆಗೆ ಕೊಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಒಂದು ದಟ್ಟ ದಾರಿದ್ರ್ಯತೆ ಅನ್ನೋದು ದೂರಾಗಿ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ತುಂಬ ವಿಶೇಷವಾದದ್ದು ಪ್ರಸಾದ. ದಯವಿಟ್ಟು ಈ ಒಂದು ಪ್ರಸಾದವನ್ನು ಬರುವಂಥ ಮುತ್ತೈದರಿಗೆ ಕೊಡಿ. ಅಥವಾ ನೀವು ಬೇರೆಯವ್ರ ಮನೆಗೆ ಹೋದಾಗ ಆ ಒಂದು ಪುಳಿಯೋಗರೆನ ಕೊಟ್ಟಿದ್ರು ಅದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವೀಕರಿಸ್ಬೋದು. ಇನ್ನು
ತಾಂಬೂಲವನ್ನು ಯಾವ ರೀತಿಯಾಗಿ ಕೊಡಬೇಕು, ಯಾಕಂದರೆ ಕೊಡುವಂಥ ತಾಂಬೂಲದ ಸಂಪೂರ್ಣ ಪ್ರತಿಫಲ ನಮಗೆ ಸಿಗಬೇಕು ಅಂದರೆ ಆ ಒಂದು ವೇಳೆ ನಾವು ತಾಂಬೂಲವನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಅಂದರೆ ಎಲೆಯ ತೊಟ್ಟು ನಮ್ಮ ಸೈಡಿಗೆ ಬರಬೇಕು. ಅಂದರೆ ಹಿಂದೆ ತೊಟ್ಟು ಇರುತ್ತಲ್ಲ, ಆ ಒಂದು ತೊಟ್ಟು ನಮ್ಮ ಸೈಡಿಗೆ ಬರಬೇಕು. ಆ ಒಂದು ಎಲೆಯ ತುದಿ ಅವರಿಗೆ ಅಂದರೆ ಕೊಡುವಂಥ ಮುತ್ತೈದೆಯರ ಸೈಡ್ಗೆ ಇರಬೇಕಾಗತ್ತೆ. ಆ ಪ್ರಕಾರನೇ ನೀವು ಜೋಡಿಸ್ಕೊಂಡು ತಟ್ಟೆ ಸಮೇತ ನೀವು ಕೊಡೋದಾದರೂ ಎಲೆಯ ತೊಟ್ಟು ನಿಮ್ಮ ಬದಿಗೆ ಇರುವಂತೆ ಇಡಬೇಕು. ಆ ರೀತಿಯಾಗಿ ನೀವು ಕೊಡಬೇಕಾಗತ್ತೆ. ಬಾಳೆಹಣ್ಣು ಅಷ್ಟೇ, ಬಾಳೆಹಣ್ಣು ತುದಿ ಅವ್ರನ್ನ ನೋಡಬೇಕು, ಬಾಳೆಹಣ್ಣು ಹಿಂಭಾಗ ನಮ್ಮನ್ನು ನೋಡಬೇಕು. ಆ ರೀತಿಯಾಗಿ ನೀವು ತಾಂಬೂಲವನ್ನು ಹಿಡ್ಕೊಂಡು ನೀವು ಮುತ್ತೈದರಿಗೆ ಕೊಡಬೇಕಾಗತ್ತೆ. ಸಾಧ್ಯ ಆದಷ್ಟು ಅಲ್ಲ, ದಯವಿಟ್ಟು ಬರುವಂಥ ಪ್ರತಿಯೊಂದು ಮುತ್ತೈದರನ್ನು ನೀವು ಮನೆಯಲ್ಲಿ ಕೂರಿಸಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು, ಹೂನ ಕೊಟ್ಟು, ಬಳೆಯನ್ನು ಕೊಟ್ಟು, ನಂತರ ನೀವು ಈ ರೀತಿಯಾಗಿ ಎರಡೂ ಕೈಗಳಿಂದ ತಾಂಬೂಲವನ್ನು ನೀವು ಮುತ್ತೈದರಿಗೆ ಕೊಡೋದು ತುಂಬ ತುಂಬ ಒಳ್ಳೆಯದು. ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿ ವರಮಹಾಲಕ್ಷ್ಮಿ ಯಾರ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅಥವಾ ಯಾರ ಜೊತೆಯಲ್ಲಿ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬರುವಂಥ ಮುತ್ತೈದೆಯರನ್ನು ಮನೆಯಲ್ಲಿ ನಾವು ಕೂರಿಸೋದ್ರಿಂದ ಶ್ರೀ ಮಹಾಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ಒಂದು ನೆಲೆ ಉರಿಸಿದಾಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬರುವಂಥ ಪ್ರತಿಯೊಂದು ಮುತ್ತೈದೆಯರನ್ನು ಕೂರಿಸಿ ಅವರಿಗೆ ಅರಿಶಿನ ಕುಂಕುಮ ಹಚ್ಚಿ ಸತ್ಕರಿಸಿ ತಾಂಬೂಲವನ್ನು ಕೊಟ್ಟು ಅವರ ನಗುಮುಖದಿಂದ ತಾಂಬೂಲವನ್ನು ಕೊಟ್ಟು ನಗುಮುಖದಿಂದ ಅವರನ್ನು ಬೀಳ್ಕೊಡ್ಬೇಕಾಗತ್ತೆ. ಆವಾಗಲಷ್ಟೇ ನೀವು ಮಾಡಿರುವಂಥ ವರಮಹಾಲಕ್ಷ್ಮಿಯ ಪೂಜೆ ನಿಮಗೆ ಸಂಪೂರ್ಣ ಪ್ರತಿಫಲವನ್ನು ಕೊಡುತ್ತೆ.